I welcome you all for today's class for BCom 6th semester Indian Economics students. BCom 6ನೇ ಸೆಮಿಸ್ಟರ್ ಭಾರತೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಸೊ ಪ್ರೀವಿಯಸ್ಲಿ ಎಕ್ಸ್ಪ್ಲೇನ್ಡ್ ದಟ್ ಈಸ್ 11th 5-year ಪ್ಲ್ಯಾನ್, 11ನೇ ಪಂಚವಾರ್ಷಿಕ ಯೋಜನೆಯನ್ನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ನಿ. ಸೊ ಸಮ್ ಪಾರ್ಟ್ಸ್ ಈಸ್ ಲೆಫ್ಟ್, ಸೊ ಫ್ರಮ್ ದೇರ್ ಐ ವಿಲ್ ಸ್ಟಾರ್ಟ್. ಓಕೆ, ಸೊ ಇನ್ ಪ್ರೀವಿಯಸ್ ಕ್ಲಾಸ್ ಐ ಹ್ಯಾವ್ ಲೆಫ್ಟ್ that is macroeconomic dimensions of the 11th 5-year or macroeconomic indicators. Okay, so ಒಂದು ವಿಶಾಲಾತ್ಮಕ ಆರ್ಥಿಕ ಸೂಚ್ಯಂಕಗಳು. ಸೊ ಹಿಯರ್ ದಟ್ ಈಸ್ ದ ಕಂಪ್ಯಾರಿಸನ್ ವಿತ್ ದ 10th ವಿತ್ ದ 11th 5-year ಪ್ಲ್ಯಾನ್. ಸೊ 10 ಮತ್ತು 11ನೇ ಪಂಚವಾರ್ಷಿಕ ಯೋಜನೆಗಳ ಒಂದು ಹೋಲಿಕೆ, ಈ ಒಂದು ವಿಶಾಲಾತ್ಮಕ ಆರ್ಥಿಕ ಸೂಚ್ಯಂಕಗಳ ಮೂಲಕ ಅಂತ ಹೇಳ್ಬೋದು. ಸೊ ಹಿಯರ್ ದ ಫಸ್ಟ್ ಒನ್ ಈಸ್ ಇನ್ವೆಸ್ಟ್ಮೆಂಟ್ ರೇಟ್, that is GDP. So in the 10th 5-year plan it was 32.1%, whereas in 11th 5-year plan it was rose to 36.7%. ಸೊ ಒಂದು ಹೂಡಿಕೆಯ ದರದಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ವೃದ್ಧಿಯನ್ನು 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೂಡಿಕೆಯ ದರ ಎಷ್ಟಿತ್ತು ಅಂದರೆ 32.1ರಷ್ಟಿತ್ತು. 11ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ಇದು 36.7 ಆಗಿರ್ಬೋದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಡೊಮೆಸ್ಟಿಕ್ ಸೇವಿಂಗ್ಸ್ ರೇಟ್, ಸೊ ದೇಶೀಯ ಒಂದು ಉಳಿತಾಯದ ದರ, ಸೊ ದಟ್ ಈಸ್ ದ ಪರ್ಸೆಂಟೇಜ್ ಆಫ್ GDP. Okay, so here in the 10th 5-year plan, so domestic savings rate was 30.8%, whereas in 11th 5-year plan it was rose to 34.8%. ದೇಶೀಯ ಉಳಿತಾಯ ಹೂಡಿಕೆ ದರ ಅಂದರೆ GDPಯ ದೇಶೀಯ ಉಳಿತಾಯ ದರ ಎಷ್ಟಿತ್ತಂದರೆ 10ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ 30.8ರಷ್ಟು ಇದ್ದಿದ್ದು, 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದು ಮತ್ತೆ ಹೆಚ್ಚಳವಾಯಿತು, ಅದು 34.8ರಷ್ಟು ಅಂತ ಹೇಳ್ಬೋದು. ಆ್ಯಂಡ್ ದ ಥರ್ಡ್ ಫ್ಯಾಕ್ಟರ್ ಕರೆಂಟ್ ಅಕೌಂಟ್ ಡೆಫಿಸಿಟ್. ಸೊ ಚಾಲ್ತಿ ಲೆಕ್ಕದ ಒಂದು ಕೊರತೆ ಎಷ್ಟಿತ್ತು ಅಂದರೆ GDPಯಲ್ಲಿ, ಅಥವಾ ಚಾಲ್ತಿ ಖಾತೆಯ ಒಂದು ಕೊರತೆ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಸೊ ಇಟ್ ವಾಸ್ 1.28% ಆಫ್ GDP, whereas it was in the 11th 5-year plan it was rose to 1.88%, that is current account deficit. ಸೊ ಈ ಒಂದು ಚಾಲ್ತಿ ಖಾತೆಯಲ್ಲಿ ಇರತಕ್ಕಂಥ ಒಂದು ಕೊರತೆಯ ಒಟ್ಟು GDPಯ ಪ್ರಮಾಣದಲ್ಲಿ. ಇನ್ನು ಅದೇ ರೀತಿಯಾಗಿ ದ ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಸೊ ಅದೇ ರೀತಿಯಾಗಿ ಬಂಡವಾಳ ವೃದ್ಧಿಯ ಒಂದು ಉತ್ಪನ್ನ ದರದಲ್ಲಿ ಒಂದು ದರ ಎಷ್ಟಿತ್ತು ಅಂದರೆ 10ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ 4.3% ಇತ್ತು, ವಿಚ್ ವಾಸ್ ರೋಸ್ ಟು 4.1% ಇನ್ 11th 5-year ಪ್ಲ್ಯಾನ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ GDP ಗ್ರೋತ್ ರೇಟ್. ಓಕೆ, ಒಟ್ಟು ದೇಶೀಯ ಉತ್ಪನ್ನ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ. ಸೊ ಇಟ್ ವಾಸ್ 7.5% ಇನ್ ದ 10th 5-year ಪ್ಲ್ಯಾನ್ ಪೀರಿಯಡ್, whereas it was rose to 9% in the 11th 5-year plan periods. So this is all about the macroeconomic indicators of 5-year plans during the 10th and 11th 5-year plan periods. Okay, so now I'll move on to the next point. Right on the total outlay and sector wise allocation. ಸೊ ಈ ಒಂದು 11ನೇ ಪಂಚವಾರ್ಷಿಕ ಯೋಜನೆಯ ಗಾತ್ರ ಮತ್ತು ವಲಯವಾರು ಹಂಚಿಕೆ. 11ನೇ ಪಂಚವಾರ್ಷಿಕ ಯೋಜನೆಯ ಯೋಜನಾ ಗಾತ್ರ, 11ನೇ ಪಂಚವಾರ್ಷಿಕ ಯೋಜನೆಯ ಯೋಜನಾ ಗಾತ್ರ ಮತ್ತು ವಲಯವಾರು ಹಂಚಿಕೆ. ಸೊ ಯಾವ ರೀತಿಯಾಗಿ ಈ ಒಂದು ಯೋಜನಾ ಗಾತ್ರ ವಲಯವಾರು ಹಂಚಿಕೆ ಆಗಿತ್ತು ಅನ್ನೋದನ್ನಲ್ಲಿ ಹೇಳ್ಬೋದು. ಸೊ ದ ಟೋಟಲ್ ಔಟ್ಲೇ ಆಫ್ 11th 5-year ಪ್ಲ್ಯಾನ್ ವಾಸ್ rupees 36,44,718 crore rupees. ಓಕೆ, ಈ ಒಂದು 11ನೇ ಪಂಚವಾರ್ಷಿಕ ಯೋಜನೆಯ ಯೋಜನಾ ಗಾತ್ರ ಎಷ್ಟಿತ್ತು ಅಂದರೆ 36,44,718 ಕೋಟಿ ರೂಪಾಯಿಗಳು. ಆ್ಯಂಡ್ ದ ಟೋಟಲ್ ಔಟ್ಲೇ ವಾಸ್ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ ದ ಸೆಕ್ಟರ್ ವೈಸ್. ಸೊ ಈ ಒಂದು ವಲಯವಾರು ಹಂಚಿಕೆ, ಈ ಒಂದು ಹಣ ಹೇಗೆ ಆಗಿತ್ತು? ಸೊ ದ ಫಸ್ಟ್ ಒನ್ ಈಸ್ ಅಗ್ರಿಕಲ್ಚರ್ ಆ್ಯಂಡ್ ಇಟ್ಸ್ ಅಲೈಡ್ ಆ್ಯಕ್ಟಿವಿಟೀಸ್. ಕೃಷಿ ಮತ್ತು ಕೃಷಿಯೇತರ ಸಂಬಂಧಿತ ಚಟುವಟಿಕೆಗಳಲ್ಲಿ ಈ ಒಂದು ಹಂಚಿಕೆ 10ನೇ ಪಂಚವಾರ್ಷಿಕ ಯೋಜನೆ ನೋಡ್ಬೋದು. ಇಟ್ ವಾಸ್ ಓನ್ಲಿ 60,702 crore rupees. So it was 3.8% of the total outlay in the 10th 5-year plan periods. 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯೋಜನಾ ಗಾತ್ರದ 3.8% ಕೃಷಿ ಮತ್ತು ಕೃಷಿಯ ಅವಲಂಬಿತ ಚಟುವಟಿಕೆಗಳ ಮೇಲೆ ಹೂಡಿಕೆಯನ್ನು ಮಾಡಲಾಗಿತ್ತು. whereas so in the 11th 5-year plan it was rose to 1,36,381 crores, which was 3.7% of the total outlay of 11th 5-year plan. 11ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳ ಮೇಲೆ ಮಾಡಿದಂಥ ಒಂದು ಹೂಡಿಕೆಯ ಗಾತ್ರ ಎಷ್ಟಿತ್ತು ಅಂದರೆ 1,36,381 ಕೋಟಿ ರೂಪಾಯಿಗಳು. ಅಂದರೆ ಇದು ಒಂದು ಯೋಜನಾ ಗಾತ್ರ 3.7% ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ.
ಸೊ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನೋಡ್ಬೋದು ಡ್ಯೂರಿಂಗ್ ದ 10th 5-year plan, ಸೊ ಇಟ್ ವಾಸ್ 1,37,710 crore rupees, so which was 8.5% of the total outlay during the 10th 5-year plan period for the rural development sector. ಗ್ರಾಮೀಣ ಅಭಿವೃದ್ಧಿಯಲ್ಲಿ ನೋಡ್ಬೋದು 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದು ಮತ್ತೆ ಹೆಚ್ಚಳವಾಯಿತು, ಇದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸೊ ಇಟ್ ವಾಸ್ reduced to 3,01,69,069 crore rupees, so which was 8.3% of the total outlay of 11th 5-year plan period. 11ನೇ ಪಂಚವಾರ್ಷಿಕ ಯೋಜನಾ ಗಾತ್ರದ 8.3% ಗ್ರಾಮೀಣ ಅಭಿವೃದ್ಧಿಗೆ ಬಳಕೆ ಮಾಡಲಾಯಿತು ಅಂತ ಹೇಳ್ಬೋದು. ಸೊ ಇದರಲ್ಲಿ 3,01,069 ಕೋಟಿ ಹೂಡಿಕೆಯನ್ನು ಮಾಡಲಾಯಿತು. ಆ್ಯಂಡ್ ದ ಥರ್ಡ್ ಒನ್, ಸ್ಪೆಷಲ್ ಏರಿಯಾ ಪ್ರೋಗ್ರಾಮ್ಸ್, ವಿಶೇಷ ಕ್ಷೇತ್ರದ ಕಾರ್ಯಕ್ರಮಗಳು ಅಥವಾ ವಿಶೇಷ ಪ್ರದೇಶದ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ವಿ. ಸೊ ಹಿಯರ್ ದ ಅಮೌಂಟ್ ವಾಸ್ ಯುಟಿಲೈಸ್ಡ್ 16,423, ವಿಚ್ ವಾಸ್ 1% ಆಫ್ ದ ಟೋಟಲ್ ಔಟ್ಲೇ ಇನ್ ದ 10th 5-year plan period ಫಾರ್ ಸ್ಪೆಷಲ್ ಏರಿಯಾ ಪ್ರೋಗ್ರಾಮ್ಸ್. ಸೊ ವಿಶೇಷ ಕ್ಷೇತ್ರ ಈ ಒಂದು ಕಾರ್ಯಕ್ರಮಗಳ ಸಲುವಾಗಿ 10ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ 16,423 ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡಲಾಯಿತು. ಇದು ಆಗ ಎಷ್ಟು 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿಯ 1% ಭಾಗ ಒಳಗೊಂಡಿತ್ತು. ಅದೇ ರೀತಿಯಾಗಿ ಡ್ಯೂರಿಂಗ್ ದ 11th 5-year plan, ಸೊ ಇಟ್ ವಾಸ್ ರೋಸ್ ಟು 26,329 crore rupees, whereas the total outlay of 11th 5-year plan, that was 36,44,718 crores. So here the percentage of special area programs which was utilized, that is 0.7%. okay, 0.7% ಅಂತ ಮಾತ್ರ ಹೇಳ್ಬೋದು. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಇರಿಗೇಷನ್ ಆ್ಯಂಡ್ ಫ್ಲಡ್ ಕಂಟ್ರೋಲ್, ನೀರಾವರಿ ಮತ್ತು ನೆರೆ ಹಾವಳಿಯ ನಿಯಂತ್ರಣ. ಸೊ ಇಲ್ಲಿ ಇದನ್ನು ಮಾಡುವ ಸಲುವಾಗಿ 10ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ನೀರಾವರಿ ಕ್ಷೇತ್ರ ಮತ್ತು ನೆರೆ ಹಾವಳಿ ನಿಯಂತ್ರಣದ ಸಲುವಾಗಿ ಎಷ್ಟು ಹಣವನ್ನು ಖರ್ಚು ಮಾಡಲಾಯಿತು? 1,12,415 ಕೋಟಿ ರೂಪಾಯಿಗಳು. ಸೊ ಇದು ಯೋಜನಾ ಗಾತ್ರದ 6.9% ಅಂತ ಹೇಳ್ಬೋದು. ಓಕೆ, ಇನ್ನು ಅದೇ ರೀತಿಯಾಗಿ 11ನೇ ಪಂಚವಾರ್ಷಿಕ ಯೋಜನೆ ನೋಡ್ಬೋದು. ಸೊ ಇಟ್ ವಾಸ್ 2,10,326 crore rupees, which was 5.8% of the 11th 5-year plan total outlay. ಸೊ 11ನೇ ಪಂಚವಾರ್ಷಿಕ ಯೋಜನಾ ಗಾತ್ರದ 5.8% ನೀರಾವರಿ ಮತ್ತು ನೆರೆ ಹಾವಳಿಯ ನಿಯಂತ್ರಣ ಸಲುವಾಗಿ ಇಲ್ಲಿ ಒಟ್ಟು ಖರ್ಚು ಮಾಡಿದ ಹಣ ಎಷ್ಟಾಗಿತ್ತಂದರೆ 2,10,326 ಕೋಟಿ ರೂಪಾಯಿಗಳಂತ ಹೇಳ್ಬೋದು. ಸೊ here from the total agriculture, so all these comprise under the agriculture sector, so all the 4 items. So here the 10th 5-year plan, the primary sector, so the total outlay or the investment made 3,27,250 crores, which was 20.2% of the total outlay of 10th 5-year plan. 10ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ಪ್ರಾಥಮಿಕ ವಲಯದಲ್ಲಿ ಹೂಡಿಕೆ ಮಾಡಿದಂತಹ ಅಥವಾ ಖರ್ಚು ಮಾಡಿದಂತಹ ಒಂದು ಹಣ ಯೋಜನಾ ಗಾತ್ರದ 20.2% ಅಂತ ಹೇಳ್ಬೋದು. ಸೊ ಈ ಒಂದು ಯೋಜನಾ ಗಾತ್ರದ 20.2% ಅಂದರೆ ಎಷ್ಟು ಹಣ ಆಯಿತು? 3,27,250 ಕೋಟಿ ರೂಪಾಯಿಗಳು. ಸಿಮಿಲರ್ಲಿ ಡ್ಯೂರಿಂಗ್ ದ 11th 5-year plan periods, ಡ್ಯೂರಿಂಗ್ ದ 11th 5-year plan periods, so it was 6,74,105 crore rupees, so which was 18.5% of the total outlay of 11th 5-year plan. ಸೊ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನೋಡ್ತಾ ಇದ್ವಿ, ಕೃಷಿಯ ವಲಯ ಅಥವಾ ಪ್ರಾಥಮಿಕ ವಲಯದ ಮೇಲೆ ವಿನಿಯೋಗಿಸಲಾದಂಥ ಒಂದು ಹಣ ಎಷ್ಟಿತ್ತಂದರೆ 6,74,105 ಕೋಟಿ ರೂಪಾಯಿಗಳು. ಇದು ಯೋಜನಾ ಗಾತ್ರದ 18.5% ಆಗಿತ್ತು ಅಂತ ಹೇಳ್ಬೋದು. ಸೊ ಸಿಮಿಲರ್ಲಿ ಇನ್ ಎನರ್ಜಿ, ಶಕ್ತಿಯ ವಲಯದಲ್ಲಿ ಅಥವಾ ವಿದ್ಯುತ್ ಶಕ್ತಿಯ ಒಂದು ವಲಯದಲ್ಲಿ ಹೇಳ್ಬೋದು. ಸೊ ಡ್ಯೂರಿಂಗ್ ದ 10th 5-year plan period, ಇಟ್ ವಾಸ್ 3,36,635 crore rupees, ವಿಚ್ ವಾಸ್ 22.4% ಆಫ್ ಟೋಟಲ್ ಔಟ್ಲೇ ಆಫ್ 10th 5-year plan. 10ನೇ ಪಂಚವಾರ್ಷಿಕ ಯೋಜನಾವಧಿಯ ಯೋಜನಾ ಗಾತ್ರದ 22.4% ಹಣವನ್ನು ಈ ಒಂದು ಅಂದರೆ 3,36,635 ಕೋಟಿ ರೂಪಾಯಿಗಳ ಹಣವನ್ನು ಶಕ್ತಿಯ ಸಲುವಾಗಿ ಅಥವಾ ಇಂಧನದ ಸಲುವಾಗಿ ಬಳಕೆ ಮಾಡಲಾಯಿತು ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ 11ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ಇದೇ ಪ್ರಮಾಣವನ್ನು ನಾವು ನೋಡ್ಬೋದು, ಸ್ವಲ್ಪ ಪ್ರಮಾಣದ ವೃದ್ಧಿಯನ್ನು ಗಮನಿಸಬಹುದು. ಸೊ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯೋಜನಾ ಗಾತ್ರದ 23.4% ಹಣ ಅಂದರೆ 8,54,123 ಕೋಟಿ ರೂಪಾಯಿಗಳ ಹಣವನ್ನು ವಿನಿಯೋಗ ಮಾಡಲಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಸಿಮಿಲರ್ಲಿ ಇನ್ ಇಂಡಸ್ಟ್ರಿ ಆ್ಯಂಡ್ ಮಿನರಲ್ಸ್,
ಸೊ ಕೈಗಾರಿಕೆ ಮತ್ತು ಖನಿಜಗಳಲ್ಲಿ ನೋಡ್ತಾ ಇದ್ವಿ. ಸೊ ದ ಅಮೌಂಟ್ ವಾಸ್ ಯುಟಿಲೈಸ್ಡ್ ಡ್ಯೂರಿಂಗ್ 10th 5-year ಪ್ಲ್ಯಾನ್ ವಾಸ್ 64,655 crore rupees, which was 4% of the total outlay of 10th 5-year plan. And again, in the 11th 5-year plan period, so the amount was utilized 1,53,600 crore rupees, which was 4.2% of the 11th 5-year plan. Okay. ಸೊ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಶೇಕಡ 4.2% ಯೋಜನಾ ಗಾತ್ರದ ಹಣವನ್ನು ಮಾಡಲಾಯಿತಂತೆ. ಅದೇ ರೀತಿಯಾಗಿ ಸಾರಿಗೆ. ಸೊ ಈ ಒಂದು ಸಾರಿಗೆಯ ಕ್ಷೇತ್ರದಲ್ಲಿಯೂ ಸಹ ಗಮನಿಸಬಹುದು. ಸೊ ಈ ಒಂದು ಸಾರಿಗೆ ಒಂದು ವಲಯದಲ್ಲಿ ನೋಡ್ಬೋದು. ಸೊ ಡ್ಯೂರಿಂಗ್ ದ 10th 5-year ಪ್ಲ್ಯಾನ್ ದ ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಆರ್ ಯುಟಿಲೈಸ್ಡ್ ದಟ್ ಈಸ್ 16.3% ಆಫ್ ದ ಟೋಟಲ್ ಔಟ್ಲೇ. So the amount is 2,63,934 crore rupees during 10th 5-year plans, and again it was 15.7% during the 11th 5-year plan period. So it was 5,72,413 crores in the transport sector, and similarly in communication. So communication sector during the 10th 5-year plan, the 5.1% of the total outlay is that is the amount is 82,945 crore rupees, which was rose to 95,380 crore rupees during the 11th 5-year plan period. So it was 2.6% of the total outlay of 11th 5-year plan. And similarly, science and technology and environment, ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರದಲ್ಲಿ ಹೂಡಿಕೆ ಮಾಡಿದಂತಹ 10ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ 1.8% ಅಂತ ಹೇಳ್ಬೋದು. ಸೊ ಇದು ಅಮೌಂಟ್ ಎಷ್ಟಂದರೆ 28,673 ಕೋಟಿ ರೂಪಾಯಿಗಳು. ಸಿಮಿಲರ್ಲಿ 11ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ಸೊ ಇಟ್ ವಾಸ್ 87,933 crores, which was 2.4% of the total outlay of 11th 5-year plan. And the next item that was general economic services, ಸಾಮಾನ್ಯ ಆರ್ಥಿಕ ಸೇವೆಗಳು. So here the amount utilized that was during the 10th 5-year plan 30,349 crore rupees, which was 1.9% of the total outlay of 10th 5-year plan periods. Again it was rose to 62,523 crore rupees, so which was 1.7% of the total outlay of 11th 5-year plan. So similarly, ಸೋಷಿಯಲ್ ಸರ್ವಿಸಸ್, ಸಾಮಾಜಿಕ ಸೇವೆಗಳು. ಸೊ ಸಾಮಾಜಿಕ ಸೇವೆಗಳು ನೋಡಬಹುದು. ಹಿಯರ್ 27%, that is 4,36,529 crore rupees were utilized for the social service sector during the 10th 5-year plan periods, which was again increased to that is 30.9% during the 11th 5-year plan. So the amount was utilized 11,02,327 crore rupees. ಸಾಮಾಜಿಕ ಸೇವೆಗಳು ನೋಡ್ರಿ, ಮೊದಲು ಎಷ್ಟಿತ್ತು 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 4,36,529 ಕೋಟಿ ರೂಪಾಯಿಗಳು. ಇದು 10ನೇ ಪಂಚವಾರ್ಷಿಕ ಯೋಜನಾವಧಿಯ ಶೇಕಡ 27% ಅಂತ ಹೇಳ್ಬೋದು. ಅದೇ ರೀತಿಯಾಗಿ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದರ ಒಂದು ಯೋಜನಾ ಗಾತ್ರ ಎಷ್ಟಾಯ್ತು ಅಂದರೆ 30.9% ಅಂತ ಹೇಳ್ಬೋದು. ಅದು 11,02,327 ಕೋಟಿ ರೂಪಾಯಿಗಳು ಎಲ್ಲೇ 11ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ. ಆ್ಯಂಡ್ ಸಿಮಿಲರ್ಲಿ ದ ಲಾಸ್ಟ್ ಐಟಮ್ ದಟ್ ಈಸ್ ಜನರಲ್ ಸರ್ವಿಸಸ್, ಸಾಮಾನ್ಯ ಸೇವೆಗಳು. ಸೊ ಸಾಮಾನ್ಯ ಸೇವೆಗಳಲ್ಲೂ ಸಹ ನಾವಿಲ್ಲಿ ಗಮನಿಸಬಹುದು. ದಟ್ ಈಸ್ 20,489 crore rupees, that is 1.3% of the total outlay of 10th 5-year plan. Again it was rose to 42,283 crore rupees, that is during the 11th 5-year plan period, which was 1.2% of the total outlay. So see the total that is during the 10th 5-year plan. So the 10th 5-year plan, total outlay of 10th 5-year plan was 16,18,400 crore rupees, and 11th 5-year plan total outlay was 36,44,718 crore rupees. ಸೊ ಈ ರೀತಿಯಾಗಿ 10ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ 16,18,460 ಕೋಟಿ ರೂಪಾಯಿಗಳ ಹಣ, ಅದೇ ರೀತಿಯಾಗಿ 11ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ 36,44,718 ಕೋಟಿ ರೂಪಾಯಿಗಳ ಹಣವನ್ನು ಇಲ್ಲಿ ಖರ್ಚು ಮಾಡಲಾಯಿತು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ 11th 5-year ಪ್ಲ್ಯಾನ್. ಸೊ ಇದೆಲ್ಲ ಅದರದ್ದು 11ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ವಿವರಣೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಯು ರೈಟ್ ಡೌನ್ ಬರ್ಕೊಡೋದು, ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದ 11th 5-year ಪ್ಲ್ಯಾನ್.
11ನೇ ಪಂಚವಾರ್ಷಿಕ ಯೋಜನೆಯ ವಿಮರ್ಶೆ. ಬರ್ಕೊಡ್ದಲ್ಲ, ಬೇರೆ ವರ್ಕ್ ಮಾಡಬೇಡಿ, ಡೋಂಟ್ ಡೂ ಅದರ್ ವರ್ಕ್ಸ್. 11ನೇ ಪಂಚವಾರ್ಷಿಕ ಯೋಜನೆಯ ವಿಮರ್ಶೆ ಅಥವಾ ಮೌಲ್ಯಮಾಪನ, ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದ 11th 5-year plan. So you know that the slogan of 11th 5-year plan, that is faster and more inclusive growth. ವೇಗದೊಂದಿಗೆ ಅಂತರ್ಗತ ಬೆಳವಣಿಗೆ, ಇದು 11ನೇ ಪಂಚವಾರ್ಷಿಕ ಯೋಜನೆಯ ಧ್ಯೇಯ ವಾಕ್ಯವಾಗಿತ್ತು ಅಥವಾ ಘೋಷಣೆಯ ಒಂದು ವ್ಯಾಖ್ಯೆಯಾಗಿತ್ತು ಅಂತ ಹೇಳ್ಬೋದು. ಸೊ ಹಿಯರ್ ವಾಟ್ ಆರ್ ದ ಕ್ರಿಟಿಸಿಸಮ್ಸ್ ಆಫ್ 11th 5-year plan? So why 11th 5-year plan was criticized by some experts or some evaluators? ಯಾಕೆ ಇದನ್ನು ಮೌಲ್ಯೀಕರಿಸಲಾಯಿತು? 11ನೇ ಪಂಚವಾರ್ಷಿಕ ಯೋಜನೆ ಕಂಡು ಬರ್ತಕ್ಕಂಥ ಏನು ಒಂದು ನ್ಯೂನತೆಗಳಿದ್ದವು ಅಥವಾ ಒಳ್ಳೆಯ ಪ್ರಯೋಜನಗಳಿದ್ದವು, ಸೊ ಇದನ್ನು ಯಾಕೆ ಮೌಲ್ಯೀಕರಿಸಲಾಯಿತು ಅನ್ನೋದನ್ನು ಸೊ ನಾವು ವಿ ಆರ್ ಗೋಯಿಂಗ್ ಟು ಲರ್ನ್. ಸೊ ಹಿಯರ್ ದ ಪ್ರೊಸೆಸ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್ ವಾಸ್ ವೈಡನ್ಡ್ ಆ್ಯಂಡ್ ಡಿಸ್ಪ್ಯಾರಿಟೀಸ್ ಬಿಟ್ವೀನ್ ದ ರಿಚ್ ಆ್ಯಂಡ್ ದ ಪೂವರ್. ಸೊ ಅದೇ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಇದನ್ನು ಯಾಕೆ ಮೌಲ್ಯೀಕರಿಸಲಾಯಿತು? ಇದರ ಮೊದಲನೆಯ ಕಾರಣ ಹೇಳ್ಬೋದು, ಆರ್ಥಿಕ ಸುಧಾರಣೆಗಳ ಒಂದು ವಿಧಾನ ಇಲ್ಲಿ ಅಂತರತೆ ಮತ್ತು ಅದೇ ರೀತಿಯಾಗಿ ಬಡತನ ಮತ್ತು ಅದೇ ರೀತಿಯಾಗಿ ಈ ಒಂದು ಶ್ರೀಮಂತಿಕೆಯ ನಡುವೆ ಇರತಕ್ಕಂತಹ ಒಂದು ವ್ಯತ್ಯಾಸಗಳನ್ನು ಮತ್ತು ಅಂತರತೆಯನ್ನು ಕಡಿಮೆ ಮಾಡಿತು ಅಂತ ಹೇಳ್ಬೋದು. ಆದ್ದರಿಂದ ಇದು ಒಳ್ಳೆಯ ಒಂದು ವಿಮರ್ಶೆಗೆ ಒಳಪಟ್ಟಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಇಟ್ ಹ್ಯಾಸ್ ಸ್ಲೋಡ್ ಡೌನ್ ದ ರಿಡಕ್ಷನ್ ಆಫ್ ಪಾವರ್ಟಿ. ಮತ್ತೊಂದು ಮುಖ್ಯವಾದಂಥ ಒಂದು ಕಟ್ಟುಟೀಕೆ ಅಂತ ಹೇಳ್ಬೋದು. ಸೊ ಇದು ಒಂದು ಡೆಫಿಷಿಯನ್ಸಿ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ದ ಡಿಸ್ಅಡ್ವಾಂಟೇಜ್ ಆಫ್ 11th 5-year plan. ಸೊ ಇಲ್ಲಿ ಬಡತನ ಏನಾಗಬೇಕಾಯಿತು? ಕಡಿಮೆ ಆಗಬೇಕಾಗಿತ್ತು ಬಡತನದ ಒಂದು ಪ್ರಮಾಣ. ಆದರೆ ಇಲ್ಲಿ ಅಗೇನಾಯಿತು? ಸ್ಲೋ ಡೌನ್ ಆಯಿತು, ಅಂದರೆ ವಿಧಾನ ಅಥವಾ ನಿಧಾನಗತಿಯ ಒಂದು ಇಳಿಮುಖವಾಯಿತು ಅಂತ ಹೇಳ್ಬೋದು. ಸೊ ಇಟ್ ಹ್ಯಾಸ್ ಸ್ಲೋ ಡೌನ್ ರಿಡಕ್ಷನ್ ಆಫ್ ಪಾವರ್ಟಿ. ಬಡತನ ದರದಲ್ಲಿ ಇಳಿಮುಖವಾದಂತಹ ಒಂದು 11ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಟ್ ಹ್ಯಾಸ್ ರಿಸಲ್ಟೆಡ್ ಇನ್ ಆ್ಯನ್ ಇನ್ಕ್ರೀಸ್ ಇನ್ ಅನ್ಎಂಪ್ಲಾಯ್ಮೆಂಟ್ ಫ್ರಾಮ್ 6% in 93-94, which was again rose to 8.3% during 2004 and 5. 11ನೇ ಪಂಚವಾರ್ಷಿಕ ಯೋಜನೆಯನ್ನು ಯಾಕೆ ಇಲ್ಲಿ ಟೀಕಿಸಲಾಗಿದೆ ಅಥವಾ ವಿಮರ್ಶಿಸಲಾಗಿದೆ ಅನ್ನೋದಕ್ಕೆ ಮತ್ತೊಂದು ಕಾರಣವನ್ನು ಹೇಳ್ಬೋದು. ಸೊ ಆ ಕಾರಣ ಯಾವುದು? 1993-94ನೇ ಇಸ್ವಿಯಲ್ಲಿ ನಿರುದ್ಯೋಗದ ಒಂದು ಶೇಕಡಾ ಪ್ರಮಾಣ ಎಷ್ಟಿತ್ತಂದರೆ 6ರಷ್ಟಿತ್ತು. ಆದ ಪ್ರಮಾಣ ಕಡಿಮೆ ಆಗೋದ್ರ ಬದಲು ಮತ್ತೆ ಹೆಚ್ಚಳವಾಗಿರುವುದನ್ನು ನೋಡ್ಬೋದು. ಸೊ ದಟ್ ಈಸ್ 8.3%, 8.3 ವೃದ್ಧಿ ಆಗಿರುವುದನ್ನು ಇಲ್ಲಿ ನೋಡ್ಬೋದು. ಅಂದರೆ ನಿರುದ್ಯೋಗ ಕಡಿಮೆ ಆಗೋದ್ರ ಬದಲು ಮತ್ತೆ ಹೆಚ್ಚಳವಾಯಿತು ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇಟ್ ಹ್ಯಾಸ್ ಆಲ್ಸೋ ವೈಡೆಂಡ್ ದ ಗ್ಯಾಪ್ ಬಿಟ್ವೀನ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್ ಆ್ಯಸ್ ವೆಲ್ ಆ್ಯಸ್ ಬಿಟ್ವೀನ್ ದ ರಿಚ್ ಆ್ಯಂಡ್ ಪೂವರ್ ಸ್ಟೇಟ್ಸ್. ಅದೇ ರೀತಿಯಾಗಿ ಈ ಒಂದು ಶ್ರೀಮಂತ ಮತ್ತು ಬಡ ರಾಜ್ಯಗಳ ನಡುವೆ ಇರತಕ್ಕಂತಹ ಒಂದು ಅಂತರತೆ, ವ್ಯತ್ಯಾಸಗಳು ಸಹ ಮತ್ತು ಅದೇ ರೀತಿಯಾಗಿ ಗ್ರಾಮೀಣ ಮತ್ತು ನಗರ ಭಾಗಗಳ ಒಂದು ವ್ಯಾಪಕತೆ, ಈ ಒಂದು ಅಂತರತೆ ಒಂದು ವ್ಯಾಪಕತೆ ಹೆಚ್ಚಳವಾಗುತ್ತಾ ಹೋಯಿತು ಹೊರತು ಕಡಿಮೆ ಆಗಲಿಲ್ಲ. ಇದೊಂದು ಮತ್ತೊಂದು ಮುಖ್ಯವಾದಂಥ ಒಂದು ವಿಮರ್ಶೆ ಅಥವಾ ಕಟುಟುವಿಕೆ ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ನಾವು 11ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ಯಾಕೆ ವೈ ವಿ ಹ್ಯಾವ್ ಕ್ರಿಟಿಸೈಸ್ಡ್ ದ 11th 5-year plan? ಬಿಕಾಸ್ ಇಟ್ ವೈಡನ್ ದ ಗ್ಯಾಪ್ಸ್ ಬಿಟ್ವೀನ್ ರಿಚ್ ಆ್ಯಂಡ್ ಪೂವರ್ ಆ್ಯಂಡ್ ಆಲ್ಸೋ ದ ರೂರಲ್ ಪೀಪಲ್ ಆ್ಯಂಡ್ ದ ಅರ್ಬನ್ ಪೀಪಲ್ಸ್. ಸೊ ಗ್ರಾಮೀಣ ಜನಸಂಖ್ಯೆ ಮತ್ತು ನಗರ ಜನಸಂಖ್ಯೆಯ ನಡುವೆ ಇರತಕ್ಕಂಥ ಒಂದು ಆರ್ಥಿಕತೆಯ ಒಂದು ವ್ಯತ್ಯಾಸಗಳನ್ನು ಕಡಿಮೆ ಮಾಡುವುದರ ಬದಲು ಇದು ಮತ್ತೆ ಹೆಚ್ಚಳ ಮಾಡಿತು. ಶ್ರೀಮಂತ ಆಗ್ತಾ ಹೋದ, ಬಡವ ಆಗ್ತಾನೆ ಹೋದ. ಸೊ ಇದು ಒಂದು ಪ್ರಮುಖವಾದಂಥ ಒಂದು ಇದರಿಂದ ಅಂದರೆ ಆದಷ್ಟು ಒಂದು ಒಳ್ಳೆಯ ಫಲಗಳನ್ನು ಈ ಒಂದು ಪಂಚವಾರ್ಷಿಕ ಯೋಜನೆ ನೀಡಿಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಟೀಕೆಯಲ್ಲಿ ಒಳಪಡಿಸಲಾಗಿದೆ. ಸೊ ದಟ್ ಈಸ್ ಡ್ಯೂರಿಂಗ್ ದ ಗ್ರೋತ್ ಜನರೇಟೆಡ್ ಬೈ ದ ರಿಫಾರ್ಮ್ ಪ್ರೊಸೆಸ್ ವಿಚ್ ವಾಸ್ ಟೇಕನ್ ಆಸ್ ಅ ಪೊಲಿಟಿಕಲ್ ಫೌಂಡೇಶನ್ ಆಫ್ ದ ಇಂಡಿಯನ್ ಸೊಸೈಟಿ ಆ್ಯಂಡ್ ದೇರ್ ಹ್ಯಾಸ್ ಬೀನ್ ಅ ಗ್ರೇಟ್ ನೀಡ್ ಫಾರ್ ದ ಕೋರ್ಸ್ ಆಫ್ ಕರೆಕ್ಷನ್. ಸೊ ಇದನ್ನು ಒಂದು ರಾಜಕೀಯ ಒಂದು ಆಧಾರದ ಒಂದು ಸ್ತಂಭವಾಗಿ ಈ ಒಂದು ಪಂಚವಾರ್ಷಿಕ ಯೋಜನೆಯನ್ನು ಉಪಯೋಗಿಸಲಾಯಿತು. ಇದರಿಂದ ಯಾವುದೇ ರೀತಿಯ ಒಂದು ತಪ್ಪು ಅಡೆತಡೆಗಳು ಅಲ್ಲಿ ಆಗದ ಹಾಗೆ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಸೊ ದಿಸ್ ಈಸ್ ಆಲ್ಸೋ ದ ಡಿಸ್ಅಡ್ವಾಂಟೇಜ್ ಡ್ಯೂರಿಂಗ್ ದ 11th 5-year plan. ಇದು ಒಂದು ಮತ್ತೊಂದು ಮುಖ್ಯವಾದಂಥ ಒಂದು ನ್ಯೂನ್ಯತೆ ಅಥವಾ ಮೌಲ್ಯೀಕರಣದ ಒಂದು ಸಂಗತಿ ಅಂತ ಹೇಳ್ಬೋದು. ಸೊ ಇಟ್ ಕ್ರಿಯೇಟ್ಸ್ that is 11th 5-year plan has become the agenda of the political parties. ಸೊ 11ನೇ ಪಂಚವಾರ್ಷಿಕ ಯೋಜನೆ ರಾಜಕೀಯ ಪಕ್ಷಗಳ ಒಂದು ಆಧಾರವಾಯಿತು ಕಟುಟೀಕೆ ಮಾಡಲಿಕ್ಕೆ, ಈ ರೀತಿಯ ಒಂದು ದೋಷಗಳನ್ನು ಮಾಡ್ತಾ ಹೋಗುವುದು ಮತ್ತು ಅಲ್ಲಿರ್ತಕ್ಕಂತಹ ನ್ಯೂನತೆಗಳನ್ನು ಎತ್ತಿ ತೋರಿಸುವುದು. ಸೊ ಈ ರೀತಿಯ ಒಂದು ಅನೇಕ ಇದು ವಿಮರ್ಶೆಗೆ ಒಳಪಟ್ಟಂಥ ಒಂದು ಯೋಜನಾ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆ್ಯಂಡ್ ಅನದರ್ ಒನ್ ಈಸ್ ದ್ಯಾಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು
that the whole world has been witnessing economic recession, which was affected very severely in developed countries like USA, UK, Germany, Japan, and so many other developed countries. ಸೊ 11ನೇ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾದಂತಹ ಒಂದು ಅವಧಿ ವಿಶ್ವದ ಪ್ರಮುಖವಾದಂತಹ ಒಂದು ಶ್ರೀಮಂತ ದೇಶಗಳಲ್ಲಿ ಅಥವಾ ಅಭಿವೃದ್ಧಿ ಹೊಂದಂಥ ದೇಶಗಳಲ್ಲಿ ಆರ್ಥಿಕ ಹಿಂಜರಿತ ಇದ್ದಂಥ ಸಂದರ್ಭದಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು ಅಂತ ಹೇಳ್ಬೋದು. ಸೊ ಇದು ವಿಶೇಷವಾಗಿ USA ಇರ್ಬೋದು, UK ಇರ್ಬೋದು, ಜರ್ಮನಿ, ಜಪಾನ್, ಅದೇ ರೀತಿಯಾಗಿ ಮುಂದುವರೆದಂಥ ದೇಶಗಳಲ್ಲಿ ಆರ್ಥಿಕ ಹಿಂಜರಿತದ ಪ್ರಮಾಣ ಹೆಚ್ಚಿಗೆ ಇತ್ತು. ಆ ಸಂದರ್ಭದಲ್ಲಿ ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಹೀಗಾಗಿ 11ನೇ ಪಂಚವಾರ್ಷಿಕ ಯೋಜನೆ, ಸೊ ಇಟ್ ಹ್ಯಾಸ್ ಗಿವನ್ ದ ಫ್ರೂಟ್ಸ್ ಆಫ್ ಅಡ್ವರ್ಸ್ಡ್ ಫ್ರೂಟ್ಸ್. ಸೊ ಇದೊಂದು ವಿರುದ್ಧವಾದಂತಹ ಅಥವಾ ಇದೊಂದು ಅನಾನುಕೂಲತೆಯ ಒಂದು ಫಲಗಳನ್ನು ಈ ಒಂದು ಯೋಜನೆ ನೀಡಿತು ಅಂತ ಇದನ್ನು ಟೀಕೆ ಮಾಡಲಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಫೇಲ್ಸ್ ಟು ಟೇಕ್ ದ ಇಫೆಕ್ಟಿವ್ and also the corrective remedial measures to control and to make the corrections in the low fall. ಸೊ ಎಲ್ಲೆಲ್ಲಿ ತಪ್ಪಾಗಿದೆ, ಎಲ್ಲಿ ಅಡೆತಡೆಗಳು ಉಂಟಾಗಿದ್ದಾವೆ ಅವೆಲ್ಲವುಗಳನ್ನು ಸರಿಪಡಿಸಿ ಮತ್ತು ಒಳ್ಳೆಯ ಸುಧಾರಿತ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹ ಸರ್ಕಾರದಿಂದ ಸಾಧ್ಯವಾಗಲಿಲ್ಲ ಅಂತ ಹೇಳ್ಬೋದು. ಸೊ ಇದೆಲ್ಲ ಆದಾಗ್ಯೂ ಸಹ ಸೊ ಗೌರ್ಮೆಂಟ್ ಹ್ಯಾಸ್ ರಿಕ್ವೈರ್ಮೆಂಟ್ ಟು ಸೊ ದಟ್ ಈಸ್ ಸೋ ಮೆನಿ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸ್ಟೆಪ್ಸ್ ಲೈಕ್ that is the remedial measures and corrective measures like a comprehensive strategy has tracking the poverty, which would also include the appropriate social society and also for the poor. ಸೊ ಅದೇ ರೀತಿಯಾಗಿ ಬಡವರ ಒಂದು ರಕ್ಷಣೆ ಸಲುವಾಗಿ, ಸಮಾಜದಲ್ಲಿಯ ಅವರ ಒಂದು ರಕ್ಷಣೆ ಸಲುವಾಗಿ ಸರ್ಕಾರ ಒಂದು ಸಂಕೀರ್ಣವಾದಂತಹ ಒಂದು ತಂತ್ರಗಾರಿಕೆಯ ಒಂದು ವಿಶೇಷವಾದಂತಹ ಒಂದು ಟಾಸ್ಕನ್ನು ತೆಗೆದುಕೊಂಡಿತು ಅಂತ ಹೇಳ್ಬೋದು, ಅಥವಾ ಕಾರ್ಯವನ್ನು ಇದರ ಮೂಲಕ ತೆಗೆದುಕೊಂಡಿತು ಅಂತ ಹೇಳ್ಬೋದು. ಸೊ ಇಲ್ಲಿ ಕಂಡು ಬಂದಂತಹ ಒಂದು ವಿಮರ್ಶೆ, ಕಟ್ಟುಟುವಿಕೆಗಳಿಗೆ ಉತ್ತರವಾಗಿ ಬಡತನ ಏನು ಹೆಚ್ಚಿಗೆ ಆಯ್ತಾ ಹೋಯಿತು ಅದನ್ನು ಕಡಿಮೆ ಮಾಡುವ ಸಲುವಾಗಿ ಈ ರೀತಿಯ ಒಂದು ಕ್ರಮವನ್ನು, ಸುಧಾರಿತವಾದಂಥ ಕ್ರಮವನ್ನು ಈ ಒಂದು ಬಡವರ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಪ್ರೊವಿಷನ್ ಆಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಥ್ರೂ ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್. ಅದೇ ರೀತಿಯಾಗಿ ಉದ್ಯೋಗಗಳ ಅವಕಾಶಗಳನ್ನು ಕೂಲಿ ಆಧಾರಿತ ಕಾರ್ಯಕ್ರಮಗಳನ್ನಾಗಿ ಪರಿವರ್ತಿಸಲಾಯಿತು ಮತ್ತು ಅದೇ ರೀತಿಯಾಗಿ ಸ್ವ ಉದ್ಯೋಗದ ಕಾರ್ಯಕ್ರಮಗಳನ್ನು ಇಲ್ಲಿ ಏನು ಹಿನ್ನಡೆಯನ್ನು ತೋರಿಸಲಾಗಿತ್ತು ಮತ್ತು ಈ ಹಿನ್ನೆಲೆಗಳಲ್ಲಿ ಅವುಗಳನ್ನು ಮತ್ತೆ ಮುಂದುವರಿಸಲಾಯಿತು ಅಂತ ಹೇಳ್ಬೋದು. ಸೊ ಅಲ್ಲಿ ಕಂಡು ಬಂದಂತಹ ಅನಾನುಕೂಲತೆಗಳನ್ನು ಹೋಗಲಾಡಿಸು, ಯಾವುದರ ಮೂಲಕ ಬಡತನವನ್ನು ಏನು ಆ ಒಂದು ದರದಲ್ಲಿ ಹೆಚ್ಚಳವಾಯಿತು, ವೃದ್ಧಿ ಆಯಿತು, ಆ ಬಡತನವನ್ನು ಕಡಿಮೆ ಮಾಡುವ ಸಲುವಾಗಿ ಸ್ವ ಉದ್ಯೋಗ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಯಿತು. ಅದೇ ರೀತಿಯಾಗಿ ಈ ಒಂದು ಅನೇಕ ಉದ್ಯೋಗ ಆಧಾರಿತ ಅವಕಾಶಗಳು, ವಿಶೇಷವಾಗಿ ಕೂಲಿ ಆಧಾರಿತ ಅನೇಕ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಲಾಯಿತು ಅಂತ ಹೇಳೋದು. ಆ್ಯಂಡ್ ಸಿಮಿಲರ್ಲಿ ಲಾರ್ಜ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ಇನ್ಫ್ರಾಸ್ಟ್ರಕ್ಚರ್ and in backward areas and backward states to reduce the divide between the rich and poor states. ಅದೇ ರೀತಿಯಾಗಿ ಶ್ರೀಮಂತ ಮತ್ತು ಬಡ ರಾಜ್ಯಗಳ ನಡುವೆ ಇರತಕ್ಕಂತಹ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳಲ್ಲಿ ಆದಂತಹ ವ್ಯತ್ಯಾಸಗಳನ್ನು, ಅಂತರತೆಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಯತ್ನವನ್ನು ಮಾಡಲಾಯಿತು. ಸೊ ದೀಸ್ ಆರ್ ಆಲ್ ದ ರೆಮಿಡಿಯಲ್ ಮೀಸರ್ಸ್ ಟು ಮೇಕ್ ಕರೆಕ್ಷನ್ಸ್ ಆಫ್ ದ ಸೋ ಮೆನಿ ದಟ್ ಈಸ್ ಡ್ಯೂರಿಂಗ್ ದ ಪ್ಲ್ಯಾನ್ ಪೀರಿಯಡ್ಸ್. ಯೋಜನಾ ಅವಧಿಗಳಲ್ಲಿ ಕಂಡು ಬಂದಂತಹ ದೋಷಗಳು ಏನಿದ್ದವು, ನ್ಯೂನತೆಗಳೇನಿದ್ದವು ಅವೆಲ್ಲವುಗಳನ್ನು ಹೋಗಲಾಡಿಸುವ ಸಲುವಾಗಿ ಆ ಸುಧಾರಿತವಾದಂಥ ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಸಿಮಿಲರ್ಲಿ ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಫ್ ಸೋಷಿಯಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್ ಟು ರೆಡ್ಯೂಸ್ ದ ಡಿವೈಡ್ ಬಿಟ್ವೀನ್ ಡಿಫರೆಂಟ್ ಗ್ರೂಪ್ಸ್ ಆ್ಯಂಡ್ ಕ್ಲಾಸಸ್ ಆಫ್ ದ ಪೀಪಲ್. ಅದೇ ರೀತಿಯಾಗಿ ಅಭಿವೃದ್ಧಿ ಮತ್ತು ಸಬಲೀಕರಣದ ಒಂದು ಸಾಮಾಜಿಕವಾದಂತಹ ಒಂದು ಧ್ಯೇಯೋದ್ದೇಶ, ಅದೇ ರೀತಿಯಾಗಿ ಇಲ್ಲಿ ಗುಂಪುಗಳ ನಡುವೆ ಮತ್ತು ಅದೇ ರೀತಿಯಾಗಿ ಜನರ ಒಂದು ವರ್ಗದ ನಡುವೆ ಇರತಕ್ಕಂಥ ವ್ಯತ್ಯಾಸಾತ್ಮಕ ಭಿನ್ನತೆಗಳನ್ನು ಇಲ್ಲಿ ಸಬಲೀಕರಣ ಮತ್ತು ಅಭಿವೃದ್ಧಿಯ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳ ಮೂಲಕ ಅದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥ ಸುಧಾರಿತ ಒಂದು ರೆಮಿಡಿಯಲ್ ಮೀಸರ್ಸು ಪರಿಹಾರ ಕ್ರಮಗಳನ್ನು ತೆಗೆದುಕೊಂಡಿದ್ದು. ಸೊ ದಟ್ ಈಸ್ ಪಾಲಿಸೀಸ್ ಫಾರ್ ಜೆಂಡರ್ ಬ್ಯಾಲೆನ್ಸಿಂಗ್ ಟು ಎನ್ಶ್ಯೂರ್ ರಿಡಕ್ಷನ್ ಆಫ್ ದ ಗ್ಯಾಪ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮನ್ ಆ್ಯಂಡ್ ಅಚೀವ್ ದ ಇನ್ಇಕ್ವಾಲಿಟಿ. So achieve the equality.
ಪುರುಷ ಮತ್ತು ಸ್ತ್ರೀಯರ ನಡುವೆ ಇರತಕ್ಕಂತಹ ಒಂದು ಲಿಂಗ ಭೇದ ಅಥವಾ ಈ ಒಂದು ಲಿಂಗ ತಾರತಮ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಅಲ್ಲಿ ಏನು ಹೆಚ್ಚು ನಮಗೆ ದೋಷಗಳು ಕಂಡುಬಂದವು 10ನೇ ಪಂಚವಾರ್ಷಿಕ ಯೋಜನೆ 11ನೇ ಪಂಚವಾರ್ಷಿಕ ಯೋಜನೆ. ಸೊ ಅವುಗಳ ಪರಿಹಾರಾತ್ಮಕವಾದಂಥ ಕಾರ್ಯಗಳಲ್ಲಿ ಈ ಒಂದು ಲಿಂಗ ಅಂತರತೆಯನ್ನು ಹೋಗಲಾಡಿಸಲಿಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡಲಾಯಿತು ಅಂತ ಹೇಳ್ಬೋದು. ಸೊ ಈ ರೀತಿಯ ಈ ಒಂದು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳೋದರ ಮೂಲಕ 11ನೇ ಪಂಚವಾರ್ಷಿಕ ಯೋಜನೆಯನ್ನು ಏನು ಟೀಕೆಗೆ ಒಳಪಡಿಸಲಾಯಿತು, ಮೌಲ್ಯೀಕರಿಸಲಾಯಿತು. ಸೊ ಅವುಗಳಿಗೆ ಉತ್ತರವಾಗಿ ಸರ್ಕಾರ ಏನು ಮಾಡಿತು, ಈ ರೀತಿಯ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಅಲ್ಲಿ ಕಂಡು ಬಂದಂತಹ ನ್ಯೂನತೆಗಳ ದೋಷಗಳನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿಸ್ತು. ದಿಸ್ ಈಸ್ ಆಲ್ ಅಬೌಟ್ ದ 11th 5-year ಪ್ಲ್ಯಾನ್ಸ್. ಓಕೆ, ಸೊ ನಾವು ರೈಟ್ ಡೌನ್ ನೆಕ್ಸ್ಟ್ ಬರ್ಕೊಡಿ 12th 5-year ಪ್ಲ್ಯಾನ್, 12ನೇ ಪಂಚವಾರ್ಷಿಕ ಯೋಜನೆ. ಸೊ ರೈಟ್ ಡೌನ್ ಇನ್ ಬ್ರಾಕೆಟ್ 2007-2012 ಅದರ ಪೀರಿಯಡ್ ಬರ್ಕೊಡಿ 2007-2012 2012-2017 12ನೇ ಪಂಚವಾರ್ಷಿಕ ಯೋಜನಾವಧಿ 2012ರಿಂದ ಹಿಡಿದು 2017 2017. ಓಕೆ, ಸೊ ನಾವು ದ ಟೈಮ್ ಈಸ್ ಓವರ್. ಸೊ ನಾವು ಐ ವಿಲ್ ಸೊ ಟುಮಾರೋ ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಓಕೆ, ನಾಳೆ ಇದನ್ನು ಹೇಳ್ತೀನಿ ಬಿಕಾಸ್ ನಾವು ಐ ಹ್ಯಾವ್ ಬಿ ಎ ಕ್ಲಾಸ್ ಇದೆ ಈಗ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.